ಕಡ್ಡಾಯವಾಗಿ ಉಪಯೋಗಿಸಬೇಕು. ಅತಿ ವೇಗವಾಗಿ ವಾಹನವನ್ನು ವಾಹನವನ್ನು ಚಾಲನೆ ಮಾಡಬಾರದು. ಇದು ಕಡ್ಡಾಯವಾಗಿ ಪಾಲಿಸಬೇಕಾದಂತ ನಿಯಮ. ಪಾದಚಾರಿಗಳು ರಸ್ತೆ ದಾಟಲು ಕಡ್ಡಾಯವಾಗಿ ಜಿಬ್ರಾ ಕ್ರಾಸಿಂಗ್ ಬಳಸಿಕೊಳ್ಳಬೇಕು. ಅಪ್ರಾಪ್ತ ವಯಸ್ಕರಿಗೆ ವಾಹನ ಚಾಲನೆ ಮಾಡಲು ಅವಕಾಶವನ್ನು ನೀಡುವುದು ಅಪರಾಧ. ಕಾರ್ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಿರಬೇಕು. ನಾವು ವಾಹನವನ್ನು ಚಲಾವಣೆ ಮಾಡುವಾಗ ರಸ್ತೆ ಎಡಭಾಗದಲ್ಲಿ ಕಡ್ಡಾಯವಾಗಿ ತಿಳ್ಕೋಬೇಕು. ಬೇಗನೆ ಓಡಬೇಕು. ಸುರಕ್ಷಿತವಾದ ಜಾಗವನ್ನು ತಿಳ್ಕೋಬೇಕು. ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಅದರ ಒಂದು ಚಿತ್ರಣವೇ ಬೇರೆ ಆಗುತ್ತೆ. ಸಾಮಾಜಿಕ ದುರಂತ ಅದು. ಒಂದು ಆಕ್ಸಿಡೆಂಟ್ ಅಂದರೆ ಒಂದು ದುರಂತ. ಒಬ್ಬರು ವ್ಯಕ್ತಿ ಹಾಳಾಗಲ್ಲ, ಅದರಿಂದ ಒಂದು ಮನೆ ಹಾಳಾಗುತ್ತೆ, ಒಂದು ಸಮಾಜನೇ ಹಾಳಾಗುತ್ತೆ. ಅಂಥ ಒಂದು ವ್ಯವಸ್ಥೆ ಇರಬೇಕಾದ್ರೆ ನಾವು ಅತ್ಯಂತ ಸುರಕ್ಷಿತವಾಗಿ ನಾವು ರಸ್ತೆಗಳಲ್ಲಿ ಬರೇ ವಾಹನ ಚಾಲಕರು ಮಾತ್ರ ಅಲ್ಲ, ನಡ್ಕೊಂಡು ಹೋಗೋರು ಪಾದಚಾರಿಗಳು ಸೈಕಲ್ ಓಡಿಸೋರು ನಮಗೇನಿಲ್ವಲ್ಲ, ಆಟೋ ಕೇಳಲ್ವಲ್ಲ ಅಂತ ನಾವು ಸಂಚಾರ ನಿಯಮ ಅರ್ಥಕೊಳ್ತಾ ಇರಬಾರ್ದು. ಯಾಕಂದರೆ ಸೈಕಲ್ ಓಡಿಸೋರು ರಸ್ತೆಯಲ್ಲೇ ಓಡಾಡೋದು, ಅವ್ರಿಗೂ ಸಂಚಾರ ನಿಯಮ ಗೊತ್ತಿರಬೇಕು. ತಿಳಿದಂಗೆ ಮೊನ್ನೆ ನಮ್ಮ ಸ್ಕೂಲ್ ಮುಂದೆ ಆದಂಥ ದುರಂತ, ಸೈಕಲಲ್ಲಿ ಆ ಹುಡುಗಿ ಸ್ವಲ್ಪ ದುರಂತ ಅಂತೂ ಇನ್ನೂ ಕಣ್ಣಿಗೆ ಕಡ್ದಂಗಿದೆ. ಹಾಗಾಗಿ ನಮ್ಮ ಮೇನ್ ಫೋಕಸ್ಸು ಸಣ್ಣ ಮಕ್ಕಳಿಂದನೂ ಕರಿಕ್ಯುಲಮಲ್ಲಿ ಈ ಸಂಚಾರ ನಿಯಮಗಳನ್ನು ಅಳವಡಿಸಿ ಅವರಿಗೆ ಅರಿವು ಮೂಡಿಸಿ, ಸಣ್ಣದಿಂದ ಅರಿವು ಮೂಡಿಸಿ, ಮತ್ತು ಯಾರು ಪ್ರೊಫೆಷನಲ್ ಡ್ರೈವರ್ಸ್ ಇದ್ದಾರೆ ಅಥವಾ ಯಾರು ವಾಹನ ಚಾಲನೆ ಮಾಡ್ತಾರೆ ಅವ್ರಿಗೂ ಸಹ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇದು ಸರ್ಕಾರ ಒಂದೇ ಮಾಡ್ತಕ್ಕಂಥ ಕೆಲಸ ಅಲ್ಲ, ದಂಡ ಹಾಕಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ದಂಡ ಅಷ್ಟೇ, ದಂಡ ತೋರಿಸ್ಬೋದು, ಹೊಡಿಬೋದು, ಬಟ್ ಅದನ್ನು ಪಾಲನೆ ಮಾಡೋದು ನಮ್ಮ ಮೇಲಿದೆ. ಹಾಗಾಗಿ ನಮ್ಮ ಸುರಕ್ಷತೆಗೋಸ್ಕರ, ನಮ್ಮ ಕುಟುಂಬದ ಸುರಕ್ಷತೆಗೋಸ್ಕರ ನಾವು ಅದನ್ನು ಜೀವನ ಶೈಲಿಯಾಗಿ ರೂಪಿಸಿಕೊಳ್ಬೇಕು. ನಮ್ಮ ಈ ಸಂಚಾರ ನಿಯಮಗಳನ್ನು ನಮ್ಮ ಶೈಲಿಯಲ್ಲಿ ಅಳವಡಿಸಿಕೊಂಡು ಎಲ್ಲರ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಂತ ನಾವು ಬಯಸ್ತೀವಿ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸರ್ಕಾರಿ ಇಲಾಖೆಗಳು ನಾವು ಎಲ್ಲರೂ ಇದರ ಕೈ ಜೋಡಿಸ್ತೇವೆ. ಖಂಡಿತವಾಗಿ ಎಲ್ಲರೂ ಸೇರಿ ನಮ್ಮ ಈ ಒಂದು ರಸ್ತೆಗಳನ್ನು ಸುರಕ್ಷಿತವಾಗಿ ಮಾಡೋಣ ಅಂತೇಳಿ ಒಂದೇ. ಆದರೆ ಅರಿವು ಮೂಡಿಸೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದರ ಅಂಗವಾಗಿ ಇವತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಉದ್ದೇಶದಿಂದಲೇ ಈ ಜಾಥಾನ ಹಮ್ಮಿಕೊಂಡಿದ್ವು. ಇದರಿಂದ 4 ಜನಕ್ಕೆ ಅರಿವು ಮೂಡಿಸ್ಕೊಂಡು ಅವರು ನಿಯಮವನ್ನು ಪಾಲಿಸ್ಕೊಳ್ಳೋ ಅಂಥ ಇದು ಅವಕಾಶ ಸಿಗಲಿ ಅಂತ ಉದ್ದೇಶದಿಂದ ಮಾಡಿದ್ವು. ಅಪಘಾತದಲ್ಲಿ ಕೇವಲ ಒಂದು ಫ್ಯಾಮಿಲಿ ಅಷ್ಟೇ ಅಲ್ಲ, ಅದರ ಡಿಪೆಂಡೆಂಟ್ಗಳು ಎಲ್ಲರಿಗೂ ತೊಂದರೆ ಆಗುತ್ತೆ. ಒಬ್ಬರು ಕೈ ಮುರ್ಕೊಂಡ್ರೆ, ಒಬ್ಬರು ಕಾಲು ಮುರ್ಕೊಂಡ್ರೆ, ಒಬ್ಬರು ಜೀವ ಹೋದರೆ ಅವರಷ್ಟೇ ಹೋಗಲ್ಲ, ಅವ್ರ ಪರವಾಗಿ ಸಾಕಷ್ಟು ಜನದ ಆ ಫ್ಯಾಮಿಲಿಯ ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕಾನೂನು ರಸ್ತೆ ನಿಯಮಗಳನ್ನು ಪಾಲಿಸುವ ಮೂಲಕ ಈ ರಸ್ತೆ ಅಪಘಾತಗಳನ್ನು ತಡೆಯೋದಕ್ಕೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮ್ಮ ARTO ಆಫೀಸಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಇಟ್ಕೊಂಡಿದ್ದರು. ಇದರಲ್ಲಿ ಎಲ್ಲ ನಮ್ಮ ಇಲಾಖೆಯವರು ಭಾಗವಹಿಸಿದ್ದಾರೆ. ಆಡಳಿತ ಇಲಾಖೆ ಆಗಲಿ, ವೈದ್ಯಕೀಯ ಮತ್ತು NHA ಮತ್ತು ನಮ್ಮ ವೈದ್ಯರಾದ ರಾಧಿಕಾ ಮೇಡಮ್ ಮತ್ತು ನಮ್ಮ ಶ್ರೀಧರ್ ಡಾಕ್ಟ್ರು ಎಲ್ಲರೂ ಭಾಗವಹಿಸಿ ಈ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಮನವಿ ಏನಂತಂತಂದರೆ,
ಇವತ್ತಿನ ದಿವಸ ಅಪಘಾತ ಆಗಿ ಸಾಯೋದು ಹೆಲ್ಮೆಟ್ ಹಾಕ್ತಲೇ ಇರೋರು 90% ಜಾಸ್ತಿ ಪ್ರಕರಣಗಳು ಜಾಸ್ತಿ ಆಗ್ತಾಯಿದ್ದಾವೆ. ಹೆಲ್ಮೆಟ್ ಹಾಕ್ತಲೇ ಇದ್ದು ವಾಹನ ಚಾಲನೆ ಯಾರು ಮಾಡ್ತಾಯಿದ್ದಾರೆ ಅವು 90% ಆಗ್ತಾಯಿದ್ದಾವೆ. ಯಾಕೆಂತಂದರೆ ಈ ಥರ ಎಲ್ಲೇ ಕೈ ಕಟ್ಟಾಗಲಿ ಕಾಲು ಕಟ್ಟಾಗಲಿ ಒಂದು ಸೊಂಟನೆ ಮುರಿದಾಗಲಿ ಜೀವ ಉಳಿಸ್ಕೊಳ್ಬೋದು. ಆದರೆ ತಲೆಗೆ ಹೇಟ್ ಬಿದ್ದ ಮೇಲೆ ಪ್ರಾಣ ಉಳಿಸ್ಕೊಳ್ಳೋದು ತುಂಬ ಕಷ್ಟಕರ. ಹಾಗಾಗಿ ಎಲ್ಲರೂ ಹೆಲ್ಮೆಟ್ನ ಹಾಕಿ ಚಾಲನೆ ಮಾಡಬೇಕು ಅಂತಂತೇಳಿ ಮನವಿ. ಅದ್ರ ಜೊತೆಯಲ್ಲಿ ವಾಹನ ಚಾಲನೆ ಮಾಡಬೇಕಾದ್ರೆ ಇನ್ಸೂರೆನ್ಸ್ ಕಡ್ಡಾಯ ಇರ್ತೈತೆ. ಇನ್ಸೂರೆನ್ಸ್ ಇದ್ದರೆ ನಿಮಗೆ ಪರಿಹಾರ ಸಿಗೋದಾಗಲಿ ಮತ್ತು ವಾಹನ ಕಳ್ತನ ಆದ್ರೂ ಅದ್ರ ಬಗ್ಗೆ ಪರಿಹಾರ ಸಿಗೋದಾಗಲಿ ಪ್ರತಿಯೊಂದಕ್ಕೂ ಇನ್ಸೂರೆನ್ಸ್ ಇದ್ದರೆ ಒಳ್ಳೆಯದು. ಇಲ್ಲ ಅಂತಂದರೆ ಇನ್ಸೂರೆನ್ಸ್ ಇಲ್ಲ ಅಂತಂತಂದರೆ ವಾಹನದ ಮಾಲೀಕರು ಯಾರಿದ್ದಾರೆ ಅವರು ಇದನ್ನು ಕಟ್ಕೊಡ್ಬೇಕಾಗುತ್ತೆ ಪರಿಹಾರದ ಬಗ್ಗೆ. ಹಾಗಾಗಿ DL ಇಂಪಾರ್ಟೆಂಟು. DL ಇಲ್ದಲೇ ಯಾವುದೇ ಕಾರಣಕ್ಕೂ ಯಾರೂ ಚಾಲನೆ ಮಾಡಬಾರ್ದು. DL ತುಂಬ ಅತ್ಯವಶ್ಯಕ. ಯಾಕೆಂತಂದರೆ DL ಇದ್ದರೆ RTO ಕಚೇರಿಯಲ್ಲಿ ಇದನ್ನು ಅಭ್ಯಾಸ ಮಾಡಿಸಿ ಚಾಲನೆ ಮಾಡಿಸಿ ನಿಮಗೆ DLನ ನೀಡ್ತಾರೆ. ಆ DL ನೀಡಿದಾಗ DL ಇತ್ತು ಅಂತಂದರೆ ಇನ್ಸೂರೆನ್ಸು ಮತ್ತು DL ಇತ್ತು ಅಂತಂದರೆ ನಿಮಗೆ ತುಂಬ ಅನುಕೂಲ ಆಗ್ತೈತಿ. ಅದ್ರ ಜೊತೆಯಲ್ಲಿ ಏನಂತಂದರೆ ಇತ್ತೀಚೆಗೆ ಮೊಬೈಲ್ ಯೂಸ್ ಮಾಡ್ಕೊಂಡು ಜಾಸ್ತಿ ಅಪಘಾತಗಳು ಆಗ್ತಾಯಿರೋದು ಗ್ಯಾರಂಟಿ. ಯಾಕೆಂತಂದರೆ ಒಬ್ಬ ಚಾಲಕನಿಗಾಗಲಿ ಒಬ್ಬ ಸವಾರನಿಗಾಗಲಿ ವೈರಿ ಯಾರು ಅಂತಂತಂದರೆ ನಿಮ್ಮ ಜೋಬಲ್ಲಿರೋ ಮೊಬೈಲು. ವೈರಿ ಯಾರು ಅಂತಂದರೆ ನಿಮ್ಮ ಜೇಬಲ್ಲಿರೋಂಥ ಮೊಬೈಲೇ ವೈರಿ. ಆ ವೈರಿ ನಿಮ್ಮ ಜೀವನ ಹಾಳು ಮಾಡ್ತೈತಿ. ನೀವು ಆ ಮೊಬೈಲ್ನ ಯಾವಾಗ ನೀವು ಕಡ್ಡಾಯವಾಗಿ ಉಪಯೋಗಿಸ್ತಲೇ ನೀವು ಚಾಲನೆ ಮಾಡ್ತೀರಾ ನೀವು ಚೆನ್ನಾಗಿರ್ತೀರ. ನೀವು ಮೊಬೈಲ್ನ ಯಾವಾಗ ಯೂಸ್ ಮಾಡ್ಕೊತೀರ ನಿಮ್ಗೆ ವೈರಿ ಆ ಮೊಬೈಲೇ ಆಗಿರ್ತೈತೆ. ಆದಷ್ಟು ನಾನು ಹೇಳೋದು ಇಷ್ಟೇನ, ಹೆಲ್ಮೆಟ್ಟು, DL ಮತ್ತು ಇನ್ಸೂರೆನ್ಸು, ಅದ್ರ ಜೊತೆಯಲ್ಲಿ ಮೊಬೈಲು, ಇವನ್ನ ಯಾವನು ಪರಿಪಾಲಿಸ್ಕೊಂಡು ನೀವು ಹೋದರೆ ನೀವು ಆರಾಮಾಗಿ ಜೀವನ ಹೊರಿಬೋದು. ಇಲ್ಲಾಂತಂದರೆ ನಿಮ್ಮನ್ನು ನಂಬಿಕೊಂಡಿರೋಂಥ ಸಂಸಾರ ಹಾಳಾಗ್ತೈತಿ. ದಯವಿಟ್ಟು ಇದನ್ನು ಯಾವುದು ಸಂಚಾರ ನಿಯಮ ಏನಿದೆ ಇದನ್ನು ಪಾಲಿಸ್ಕೊಂಡು ಹೋಗ್ಬೇಕು ಅಂತಂತೇಳಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಇವತ್ತು ಸಹಾಯಕ ಸಾರಿಗೆ ಪ್ರಾದೇಶಿಕ ಕಚೇರಿ ಹಾಗೂ ನಮ್ಮ ತಾಲೂಕಿನ ವಿವಿಧ ಇಲಾಖೆಗಳು ಸಾರ್ವಜನಿಕ ಬಂಧುಗಳ ಸಹಯೋಗದೊಂದಿಗೆ ಇವತ್ತೇನು 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ಕಾಲ್ನಡಿಗೆ ಜಾಥಾದ ಮೂಲಕ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಎಲ್ಲ ಪ್ರಮುಖರು ಇವತ್ತು ನಾವು ನಮ್ಮ ತಿಪಟೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಈ ಒಂದು ರಸ್ತೆ ಹಾಗೂ ಸಂಚಾರಿ ನಿಯಮಗಳ ಒಂದು ಅರಿವನ್ನು, ಜಾಗೃತಿಯನ್ನು ಮೂಡಿಸಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಅಂತ ನಾನಾದರೂ ಭಾವಿಸ್ತೀನಿ. ಏಕೆಂದರೆ ಪ್ರತಿಯೊಬ್ಬರ ಜೀವ ಅಮೂಲ್ಯ ಅಂತೀವಿ. ನಾವು ಪ್ರತಿಯೊಬ್ಬರೂ ವಾಹನಗಳನ್ನು ಬಳಸ್ತಾ ಇದ್ದೀವಿ. ಅದು 2 ವೀಲರ್ಸ್ ಇರ್ಬೋದು, 4 ವೀಲರ್ಸ್ ಇರಬಹುದು, ಪ್ರತಿನಿತ್ಯ ಬಳಸ್ತಾ ಇರ್ತೀವಿ. ನಾವು ಅತ್ಯಂತ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ನಾವು ವಾಹನಗಳನ್ನ ಚಾಲನೆ ಮಾಡಬೇಕಾಗುತ್ತೆ. ಏಕೆಂದರೆ ನಾವು ಪ್ರತಿಯೊಬ್ಬರು 2 ವೀಲರ್ಸ್ಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಧರಿಸಬೇಕಾಗತ್ತೆ, ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಧರಿಸಬೇಕಾಗತ್ತೆ. ನಾವು ವಾಹನ ಚಾಲನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಬಳಸಬಾರ್ದು. ಬೈ ಚಾನ್ಸ್ ನಮಗೆ ಮೊಬೈಲ್ ರಿಂಗ್ ಆಯಿತು ಅಂದರೆ ನಾವು ತಕ್ಷಣ ಎಡಗಡೆಗೆ ಗಾಡಿಯನ್ನು ನಿಲ್ಲಿಸಿ ನಾವು ಮೊಬೈಲಲ್ಲಿ ಮಾತಾಡಬೇಕು ವಿನಃ ಹಾಗೇ ಮೊಬೈಲಲ್ಲಿ ಮಾತಾಡಿಕೊಂಡು ವಾಹನ ಚಾಲನೆ ಮಾಡೋದ್ರಿಂದ ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತವೆ. ಆ ಮೂಲಕ ಜೀವಹಾನಿಯಾಗುತ್ತೆ. ಅದರ ಜೊತೆಗೆ ನಾವು ನೋಡ್ತಾ ಇರ್ತೀವಿ ರಸ್ತೆಗಳಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದ್ರಿಂದ